ಜನರಲಿ ನಮಗೆಲ್ಲ ನಕ್ಷತ್ರಗಳನ್ನ ಆಕಾಶದಲ್ಲಿ ನೋಡೋದಕ್ಕೆ ಇಷ್ಟಪಡ್ತೀವಿ. ನಕ್ಷತ್ರಗಳನ್ನ ನೋಡ್ತಾ ನೋಡ್ತಾ ತುಂಬಾ ಖುಷಿ ಪಡ್ತೀವಿ. ಬಟ್ ನಮ್ಮಲ್ಲಿ ಎಷ್ಟೋ ಜನ ಅದೇ ನಕ್ಷತ್ರಗಳು ನಮ್ಮ ಭುಜದ ಮೇಲಿದ್ರೆ ಹೇಗಿರುತ್ತೆ ಅಂತ ಆಸೆ ಕೂಡ ಪಡ್ತೀವಿ. ಅದೇ ರೀತಿ ಆಸೆ ಪಟ್ಟವರಲ್ಲಿ ನಮ್ಮಲ್ಲಿದ್ದಾರೆ ಶಶಾಂಕ್. ಶಶಾಂಕ್ ಇಸ್ IPS upcoming, rank 459 in the UPSC Civil Services Exam 2023-24. Welcome, Shashank. Thank you, sir. Okay, it's a journey that probably you would have dreamt of much, but eager you have seen success. Yes, sir. How do you feel? Has the success sunk in? Sir, really I'm very happy that I got the service I preferred in the very third attempt. So I literally very happy, sir. Okay. So ರ್ಯಾಂಕ್ ಬಂದು ನಿಮಗೆ ಗೊತ್ತಾಗಿದ್ದ ಒಂದು ಕ್ಷಣ ನಿಮ್ಗೆ ಏನು ಅನ್ನಿಸ್ತು? ಆ ಒಂದು ಫೀಲಿಂಗ್ ಹೇಗಿತ್ತು? ಸರ್, ಐ ಡಿಡ್ ಇಟ್. ಫೈನಲಿ ಐ ಡಿಡ್ ಇಟ್ ದ ಸಿವಿಲ್ ಸರ್ವಿಸ್. ಬಿಕಾಸ್ ಏನಕ್ಕೆ ಅಂದರೆ 3 ವರ್ಷ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾಯಿದೆ, 3.5 years. ಸೊ ತುಂಬ ಆಲ್ರೆಡಿ ಸ್ಟ್ರೈನ್ ಆಗಿಬಿಟ್ಟಿತ್ತು ಸರ್, ಸುಸ್ತಾಗ್ಬಿಟ್ಟಿತ್ತು. ತಿರುಗಾಡಿ ಡೆಲ್ಲಿಗೆ ಹೋಗಿ ಎಲ್ಲ ಇಂಟರ್ವ್ಯೂ ಕೊಟ್ಟು 3 ವರ್ಷ ಇಲ್ಲೇ ಕಂಟಿನ್ಯೂಸ್ ಆಗಿ ಎಫರ್ಟ್ ಹಾಕಿ ಸೊ ಫೈನಲಿ ಐ ಡಿಡ್ ಇಟ್ ಅಂತ ಹೇಳಿದೆ ನಮ್ಮ ಫ್ರೆಂಡ್ಸ್ಗೆಲ್ಲ. ತುಂಬ ಖುಷಿ ಆಯಿತು ಸರ್. ಸೊ ನಾವು ನಿಮ್ಮ ಎಂಟೈರ್ ಪ್ರಾಸೆಸ್ ಪ್ರತಿಯೊಂದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಡೋಣ. ಮೊಟ್ಟ ಮೊದಲಾಗಿ ನಿಮ್ಮ ಬಾಲ್ಯದ ಬಗ್ಗೆ ಹೇಳಿ. ಹೌ ವಾಸ್ ಯುವರ್ ಚೈಲ್ಡ್ಹುಡ್ ಆ್ಯಂಡ್ ಯುವರ್ ಸ್ಕೂಲಿಂಗ್, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಳ್ಳಿ. ಸರ್, ನಾನು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನಲ್ಲೂರು ವಿಲೇಜಲ್ಲಿ ಇರೋದು. ಸೊ ನನ್ನ ಬಾಲ್ಯ ಬಂದು ನಾನು 1 to 10th ಸೆಂಟ್ ಮೇರಿ ಸ್ಕೂಲಲ್ಲಿ ವಿದ್ಯಾಭ್ಯಾಸ ಮಾಡ್ತೀನಿ ಸರ್. ಅದಾದಮೇಲೆ ಕ್ರೈಸ್ಟ್ ದ ಕಿಂಗ್ PU ಕಾಲೇಜಲ್ಲಿ ನನ್ನ PUC ತರಬೇತಿಯನ್ನು ಕಂಪ್ಲೀಟ್ ಮಾಡ್ತೀನಿ. ತದನಂತರ ನನಗೆ ಅಲ್ಲಿ ಒಂದು ಗೋಲು, ಒಂದು ಪಾತ್ ಸಿಗುತ್ತೆ ಸರ್. ನಾನು ನನ್ನ ಮಾರ್ಕ್ಸ್ ಕಾರ್ಡ್ ಇಸ್ಕೊಬರೋಕ್ಕೆ ಹೋದಾಗ PU ಮಾರ್ಕ್ಸ್ ಕಾರ್ಡ್ನ, ಅಲ್ಲಿ ನನ್ನ ಪ್ರಾಂಶುಪಾಲರು, ಅವರ ಹೆಸರು ಹೇಳಲೇಬೇಕು, ರಾಧಾ ಮ್ಯಾಮ್ ಅಂತ. ಅವರು ಹೇಳ್ತಾರೆ, ಗೌರ್ಮೆಂಟ್ ವೆಹಿಕಲಲ್ಲಿ ಓಡಾಡೋದು ತುಂಬ ಕಷ್ಟ ಕಣೋ, ಪ್ರೈವೇಟ್ ವೆಹಿಕಲಲ್ಲಿ ಯಾರು ಬೇಕಾದರೂ ಓಡಾಡ್ತಾರೆ. ಸೊ ನೀನು ಸಿವಿಲ್ ಸರ್ವಿಸ್ಗೆ ಹೋಗಬೇಕು, ನಿನ್ನಲ್ಲಿ ಆ ಕೆಪಾಸಿಟಿ ಇದೆ. ಸೊ ಈ ಸರ್ವಿಸ್ಗೆ ಯಾಕೆ ಹೋಗಬಾರ್ದು ನೀನು ಅಂತ ಹೇಳ್ತಾರೆ. ಸೊ ಅಲ್ಲಿ ನನ್ನ ಬೇರೆ ಕಡೆ ಅಗ್ರಿಕಲ್ಚರ್ ಮಾಡಬೇಕು, BSc ಅಂತ ಅಂದ್ಕೊಂಡಿದ್ದೆ ಸರ್. ಬಟ್ ಇದು ನನಗೆ ಗೊತ್ತಾದ ಮೇಲೆ ನಾನು 3 ವರ್ಷದಲ್ಲಿ BScನ ಕಂಪ್ಲೀಟಾಗಿ ಆದಷ್ಟು ಬೇಗ ಮುಗಿಸಿ ಸಿವಿಲ್ ಸರ್ವಿಸ್ ಫೀಲ್ಡ್ ಕಡೆ ಬರ್ತೀನಿ. ಸೊ ಇಲ್ಲಿಂದ ನನ್ನ ಜರ್ನಿ ಸಿವಿಲ್ ಸರ್ವಿಸ್ದು ಸ್ಟಾರ್ಟ್ ಆಗುತ್ತೆ ಸರ್. ಓಕೆ. ಸೊ ನೀವು ಚಾಯ್ಸ್ ಮಾಡಿದ್ದು ನೀವು ಹೇಳಿದ ಪ್ರಕಾರ ಸೆಕೆಂಡ್ PU ನಂತರ? ಹಾಂ ಸರ್. ಓಕೆ. ಮೊಟ್ಟ ಮೊದಲಾಗಿ ಈಗ ನೀವು ಓದಿರೋದು ಒಂದು ಹಳ್ಳಿಯಲ್ಲಿ, ಚನ್ನರಾಯಪಟ್ಟಣದ ಪಕ್ಕದ ಒಂದು ಹಳ್ಳಿಯಲ್ಲಿ ಓದಿದ್ದೀರಾ? ಹೌದು ಸರ್. ಅಂಡ್ ಹಳ್ಳಿಗಾಡಲ್ಲಿ ಜನರಲಿ ಓದುವಂಥವ್ರಿಗೆ ತಾವು, ತಮ್ಮ ಕುಟುಂಬ, ಮನೆ ಅಂಡ್ ಕೆಲವು ಮಟ್ಟದಲ್ಲಿ ಹಳ್ಳಿಯಲ್ಲಿ ಅದರದೇ ಆದ ರೀತಿಯ ಬಡತನ, ತೊಂದರೆಗಳು ಇವೆಲ್ಲವನ್ನು ಫೇಸ್ ಮಾಡ್ತಾರೆ. ಹೌದು ಸರ್. ನಿಮಗೆ ಈ ರೀತಿಯ ಒಂದು ಬ್ಯಾಕ್ಗ್ರೌಂಡ್ ಅಲ್ಲಿ ಬಂದಾಗ ಸದ್ಯಕ್ಕೆ ನಾನು ನನ್ನ ಮನೆ ಅಂಡ್ ನಾವು ಎಷ್ಟರಲ್ಲಿದ್ದೀವೋ ಅಷ್ಟರಲ್ಲಿ ಚೆನ್ನಾಗಿರೋಣ ಅನ್ನೋದಕ್ಕಿಂತ ಈ ರೀತಿಯ ಒಂದು ಮಹದಾಸೆ ಕಾಣೋದಕ್ಕೆ ಏನೊಂದು ಸ್ಫೂರ್ತಿ ಕೊಡ್ತು? ಸರ್, ನಮ್ಮೂರಲ್ಲಿ ಕೆಲವೊಂದು ಆಫೀಸರ್ಸ್ಗಳಿದ್ರು ಆಲ್ರೆಡಿ. ಅವರು KS ಆಫೀಸರ್ಗಳಾಗಿ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಸೊ ಅವರು ಊರಿಗೆ ಬಂದಾಗ ಅವರಿಗೆ ಸಿಗ್ತಾ ಇದ್ದಂಥ ಗೌರವ ತುಂಬ ನನಗೆ ಸ್ಫೂರ್ತಿದಾಯಕವಾಗಿತ್ತು ಸರ್. ಅದಾದ ಮೇಲೆ ನನ್ನ ಫ್ಯಾಮಿಲಿ ಸಪೋರ್ಟ್ ಚೆನ್ನಾಗಿತ್ತು. ನಮ್ಮ ತಂದೆ, ಎಸ್ಪೆಷಲಿ ನನ್ನ ತಂದೆಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸರ್ ಈ ಸಮಯದಲ್ಲಿ. ಸೊ ಅವರು, ನನ್ನ ಮಗ IAS ಆಗ್ತಾನೆ, IPS ಆಗ್ತಾನೆ, ನೀನು ಆಗಲೇಬೇಕು, ನಿನ್ನಲ್ಲಿ ಆ ಛಲ ಇದೆ, ಎಫರ್ಟ್ ಹಾಕೇ ಆಗ್ತೀಯ. ಸೊ ಈ ಥರದವಾಗಿ ನನ್ನ ಮೋಟಿವೇಟ್ ಮಾಡ್ತಾಯಿದ್ರು ಸರ್. ಸೊ ನಾನು ಹೇಳೋದೇನು ಅಂದರೆ, ಹಳ್ಳಿಯಿಂದ ಬಂದವರು ಯಾರೂ ಸಹ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ನ ತಲೆಲಿಡ್ಕೊಳ್ಳೋದು ಬೇಡ. ಸೊ ನಾವು ನೋಡಿದರೆ UPSC ಎಕ್ಸಾಮು ಡೆಲ್ಲಿಲಿರೋರ್ಗೂ ಅದೇ ಕ್ವಶನ್ ಪೇಪರ್ನ ಕೊಡುತ್ತೆ, ಹಳ್ಳಿಲಿರೋರ್ಗೂ ಅದೇ ಕ್ವಶನ್ ಪೇಪರ್ನ ಕೊಡುತ್ತೆ. ಈಗೆಲ್ಲ ಆನ್ಲೈನ್, ಇಂಟರ್ನೆಟ್ಟು ಎಲ್ಲ ಕಡೆ ಇದೆ. ಸೊ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರು ರೂರಲ್ ಏರಿಯಾಸ್ಗಳಲ್ಲೂ ಪ್ರೊವೈಡ್ ಮಾಡ್ತಾ ಇದೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ. ಆದ್ದರಿಂದ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ ಸರ್, ಎಲ್ಲರೂ ಕಾನ್ಫಿಡೆನ್ಸಿಂದ ಬರಲಿ. ಸೊ ಇವತ್ತು ನಮ್ಮ ಬೆಂಗಳೂರಲ್ಲೇ ನನಗೆ ಗೈಡ್ ಮಾಡಿದಂಥ ಇನ್ಸ್ಟಿಟ್ಯೂಷನ್ ಇದೆ, ಇಂಡಿಯಾ ಫಾರ್ IAS. ಸೊ ಈ ರೀತಿ ಒಳ್ಳೆ ಇನ್ಸ್ಟಿಟ್ಯೂಷನ್ಗಳಿರೋದ್ರಿಂದ IAS ಆಗೋದು, IPS ಆಗೋದು ಕಷ್ಟಕರ ಏನಲ್ಲ ಸರ್. ಸೊ ಇಂಡಿಯಾ ಫಾರ್ IAS ನಿಮ್ಮ ಒಂದು ಈ ಸಕ್ಸಸ್ ಪಯಣದಲ್ಲಿ ಏನೆಲ್ಲ ರೋಲ್ ವಹಿಸ್ತು ಅನ್ನೋದ್ರ ಬಗ್ಗೆ ಮುಂದೆ ಮಾತಾಡೋಣ. ಓಕೆ ಸರ್. ಹೀಗೆ ಮುಂದುವರಿತಾ ಇವಾಗ ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳ್ತಾ ಇದ್ದೀವಿ. ನಿಮ್ಮ ತಂದೆ ತಾಯಿ ಬಗ್ಗೆ ಸ್ವಲ್ಪ ಹೇಳಿ. ಅವರು ಓದಿದ್ದಾಗಿರ್ಬೋದು ಅಥವಾ ನಿಮಗೆ ಅವ್ರು ಕೊಟ್ಟಂತ ಮೋಟಿವೇಶನ್ ಬಗ್ಗೆ ಆಗಿರ್ಬೋದು, ಅದ್ರ ಬಗ್ಗೆ ತಿಳಿಸಿ. ಸರ್, ನನ್ನ ತಂದೆ ತಾಯಿಗಳು ಅಂತ ನಾನು ಎಜುಕೇಟೆಡ್ ಅಲ್ಲ, ಅವರು ಎಜುಕೇಷನ್ನು ಅಷ್ಟಿಲ್ಲ ಅವ್ರದ್ದು. ಸೊ ನನ್ನ ತಾಯಿ 3ನೇ ಕ್ಲಾಸ್ ಅಷ್ಟೇ ಓದಿರೋದು, ನನ್ನ ತಂದೆ 7th grade ಅಷ್ಟೇ. ಸೊ ಬಟ್ ಅವರಲ್ಲಿ ನಾನಾದರೂ ಆಗಿಲ್ಲ, ನನ್ನ ಮಗ ಒಬ್ಬ ದೊಡ್ಡ ವ್ಯಕ್ತಿ ಆಗಬೇಕು ಅನ್ನೋ ಒಂದು ಕನಸು ಅವರಲ್ಲಿ ತುಂಬ ಇತ್ತು ಸರ್. ಯಾವಾಗಲಾದರೂ ಅಷ್ಟೇ ನಮ್ಮ ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸೊ ಅವರು, ನಮ್ಮ ಅಣ್ಣ ಆಗಿರ್ಬೋದು, ಅವರು ತುಂಬ ಸಪೋರ್ಟ್ ಮಾಡಿದರು ಸರ್ ಈ ಜರ್ನಿಯಲ್ಲಿ.
ನಮ್ಮದು ಫಾರ್ಮಿಂಗ್ ಕಮ್ಯುನಿಟಿ ಅಷ್ಟು ಫೈನಾನ್ಷಿಯಲಿ ಸಪೋರ್ಟ್ ಇಲ್ಲದೆ ಇರಲಿಲ್ಲ. ಬಟ್ ಅವರು ನನ್ನ ಮೇಲೆ ಅದು ಆ ರೀತಿ ಒತ್ತಡನ ಆಗ್ತಾ ಇರಲಿಲ್ಲ. ಸೊ ಅವ್ರಿಗೆ ಕಷ್ಟ ಆದರೂ ಸಹ ಅದನ್ನು ಯಾವುದೂ ನನಗೆ ಹೇಳ್ದೇ ಸೊ ಕಂಟಿನ್ಯೂಯಸ್ ಆಗಿ ನನಗೆ ಸಪೋರ್ಟ್ ಮಾಡಿರೋದ್ರಿಂದ ಇವತ್ತು ಆ ಕನಸು, ನನ್ನ ತಂದೆ ತಾಯಿ ಕನಸು ನನಸಾಗಿದೆ ಸರ್. ಆ ಕನಸು ಇನ್ನಷ್ಟು ಜನ ಕನಸು ಕಾಣುವಂತೆ ಆಶಿಸ್ಲಿ ಅಂತ ಆಶಿಸೋಣ. ಥ್ಯಾಂಕ್ ಯು ಸರ್. ಮುಂದೆ ಹೋಗ್ತಾ ಈಗ ಜನರಲಿ ಮಕ್ಕಳು ಈ ಭಾಗದಲ್ಲಿ ಅಂದರೆ ಸ್ಪೆಸಿಫಿಕಲಿ ಕರ್ನಾಟಕದಲ್ಲಿ ಸಿವಿಲ್ ಸರ್ವಿಸಸ್ ಅಂತ ಆಗ್ಬೋದು, IAS KS ಅಂತ ಆಗ್ಬೋದು, ಈ ರೀತಿ ಕನಸು ಕಾಣೋದಕ್ಕೆ ತುಂಬಾ ಹಿಂದಿರ್ತಾರೆ. ನೀವು ಸೆಕೆಂಡ್ PU ನಂತರನೇ ಅಂದ್ರೆ ನಿಮ್ಮ 12th ಸ್ಟ್ಯಾಂಡರ್ಡ್ ನಂತರನೇ ಇದ್ರ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡಿದ್ವಿ. ನಿಮ್ಮ ಪ್ರಿನ್ಸಿಪಲ್ ಮೇಡಮ್ ಇದ್ರ ಬಗ್ಗೆ ಹೇಳಿದ್ರು ಅಂತ. ಜನರಲಿ IAS ಅಂತ ಅಥವಾ ಸಿವಿಲ್ ಸರ್ವಿಸ್ ಅಂತಂದಾಗ ಡಿಗ್ರಿ ಯಾವ್ದು ತಗೊಳೋದು ಅನ್ನೋ ಯೋಚನೆ ಬರುತ್ತೆ. ಅಂಡ್ ಈಗಿರೋ ಒಂದು ಕಲ್ಪನೆಗಳ ಪ್ರಕಾರ BA ತಗೊಂಡ್ರೆ ಒಳ್ಳೇದು ಅನ್ನೋದು. ನೀವು BSc ಯಾಕೆ ಚೂಸ್ ಮಾಡಿದ್ರಿ? ಸರ್ ನನಗೆ ಬಯಾಲಜಿ ಅಂದರೆ ತುಂಬ ಇಷ್ಟ ಇತ್ತು. ಸೊ ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ತೊಗೊಂಡೆ ನಾನು BScಲಿ. ಸೊ ಅದು ನನಗೆ ಹೆಲ್ಪ್ ಮಾಡಿದೆ ಇನ್ ದ UPSC ಫೀಲ್ಡಲ್ಲೂ ಸಹ. ಫಾರ್ ಎಕ್ಸಾಂಪಲ್ ನನ್ನ ಆಪ್ಷನಲ್ ಸಬ್ಜೆಕ್ಟ್ ಬಂದ್ಬಿಟ್ಟು ಆ್ಯಂಥ್ರೋಪಾಲಜಿ. ನನಗೆ ಅದು ಡಿಗ್ರಿ ಬ್ಯಾಕ್ಗ್ರೌಂಡ್ ಇರೋದ್ರಿಂದ ಸೊ ಆ ಕಾನ್ಸೆಪ್ಟ್ಗಳನ್ನು ಈಸಿಯಾಗಿ ಕ್ಯಾಚಪ್ ಮಾಡ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಯಿತು ಸರ್. ಸರ್ ಡಿಗ್ರಿ ಯಾವುದಾದ್ರೂ ಆಗಿರ್ಬೋದು. ಸೊ ಎಲ್ಲ ಡಿಗ್ರಿಗಳು ಇಲ್ಲಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ನಾವೀಗ BA ಡಿಗ್ರಿ ನೋಡಿದ್ರೆ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಅದೇ ಸಬ್ಜೆಕ್ಟ್ಗಳು ಇಲ್ಲಿ ಇರುತ್ತೆ. ಸೊ BScಗೆ ಬಂದಾಗ ನಾವು ಎನ್ವಿರಾನ್ಮೆಂಟ್ ಬಗ್ಗೆ ಹೋಗ್ತೀವಿ, ಝುವಾಲಜಿ ಬಗ್ಗೆ ಓದ್ತೀವಿ. ಒಂದಲ್ಲ ಒಂದು ರೀತಿಯಲ್ಲಿ ಅವರ ಡಿಗ್ರಿ ಸಬ್ಜೆಕ್ಟ್ಗಳು ಕಾಂಟ್ರಿಬ್ಯೂಟ್ ಮಾಡೇ ಮಾಡುತ್ತೆ ಸರ್. ಅದರದ್ದೇ ಆದಂಥ ಕಾಂಟ್ರಿಬ್ಯೂಟ್ ಮಾಡೇ ಮಾಡುತ್ತೆ. ನಾನೇನು ಹೇಳೋದು ಅಂದರೆ ಅವರ ಡಿಗ್ರಿ ಯಾವುದಾದ್ರು ಆಗಿರ್ಬೋದು. ಸೊ ಯಾವಾಗ ಅವರು UPSC ತಯಾರಿನ ಸ್ಟಾರ್ಟ್ ಮಾಡ್ತಾರೆ, ಅವರ ಕಂಪ್ಲೀಟ್ ಡೆಡಿಕೇಷನಿಂದ ಅವರು ಕಂಟಿನ್ಯೂಯಸ್ ಎಫರ್ಟ್, ರಿಲೆಂಟ್ಲೆಸ್ ಆಗಿ ಎಫರ್ಟ್ ಹಾಕಿದ್ರೆ ಖಂಡಿತವಾಗಿಯೂ ಈ ಜರ್ನಿನ ಅವರು ಎಂಜಾಯ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ಬೋದು ಸರ್. ಡೆಫಿನೆಟ್ಲಿ. ಸೊ ಒಂದು ನಾವೇನು ಕನ್ಕ್ಲೂಷನ್ ಡ್ರಾ ಮಾಡಬಹುದು ಅಂತಂದ್ರೆ, ಸೆಕೆಂಡ್ PU ನಂತರ ಯಾವ ಗ್ರಾಜ್ಯುಯೇಷನ್ ತಗೊಂಡ್ರೆ IAS ಒಳ್ಳೇದಾಗತ್ತೆ ಅಂತ ಯೋಚನೆ ಮಾಡೋದಕ್ಕಿಂತ ಇಂಟ್ರೆಸ್ಟ್ ಮತ್ತು ನಿಮ್ಮ ಐಡಿಯಾ ಎಲ್ಲಿದೆಯೋ ಅಲ್ಲಿ ನೀವು ಡಿಗ್ರಿ ಮಾಡೋದನ್ನ ತುಂಬಾ ಚೆನ್ನಾಗಿ ಮಾಡಿ ಯಾವುದೇ ಒಂದು ಡಿಗ್ರಿ ತಗೊಂಡ್ರು ಕೂಡ ಸಿವಿಲ್ ಸರ್ವಿಸಸ್ಗೆ ಅಥವಾ IAS ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ನಿಮ್ಮ ನಂಬಿಕೆ. ಡೆಫಿನೆಟ್ಲಿ ಹೆಲ್ಪ್ ಕೂಡ ಆಗಿದೆ. ಹೌದು ಸರ್. ಓಕೆ, ಮುಂದೆ ಹೋಗೋಣ. ಈಗ ಡಿಗ್ರಿ ಮಾಡ್ತಾ ಇರ್ತೀರಾ, ಮನೆಯಲ್ಲೂ ಕೂಡ ನೀವು ಅದನ್ನೇ ಡಿಗ್ರಿ ಮಾಡ್ತಾ ಇರೋವಾಗ ಅಟ್ ವಾಟ್ ಪಾಯಿಂಟ್ ಯು ಫೆಲ್ಟ್ ಇಲ್ಲ ನಾನು IASನೇ ಮುಂದುವರಿಸಬೇಕು, ಈ ಕನಸನ್ನು ಮುಂದುವರಿಸಬೇಕು? ಬಿಕಾಸ್ ನಿಮಗೆ ಬಯಾಲಜಿಯಲ್ಲಿ ಇಂಟ್ರೆಸ್ಟ್ ಇದ್ದು BSc ಮಾಡಿದ ನಂತರ MSc ಮಾಡೋಣ ಅಥವಾ MPhil ಮಾಡೋಣ, PhD ಮಾಡೋಣ, ಟೀಚಿಂಗ್ ಕರಿಯರ್ ಇದೆ, ಈ ರೀತಿ ನೀವು ಯೋಚನೆ ಮಾಡ್ಬೋದಾಗಿತ್ತು. ಹೌ ಡಿಡ್ ಯು ಪರ್ಸ್ಯೂ ಅಂದರೆ ಈ ಡ್ರೀಮನ್ನು ನಾನು ಉಳಿಸ್ಕೊಬೇಕು, ಈ ಕನಸನ್ನು ನಾನು ಸಾಧಿಸ್ಬೋದು ಅಂತ ಹೇಗೆ ಮಾಡ್ಬೋದು? ಸರ್ ನಾನು ಆಗಲೇ ಹೇಳ್ದಾಗೆ ನಾನು ಸೆಕೆಂಡ್ ಇಯರ್ ಡಿಗ್ರಿಯಿಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಬುಕ್ಸ್ಗಳನ್ನ ತೊಗೊಂಬಂದು ಅಲ್ಲಿಂದನೇ ಓದೋದು. ಪೊಲಿಟಿಗೆ ಲಕ್ಷ್ಮೀಕಾಂತ್ ಎಸ್ಪೆಷಲಿ ಆ ಬುಕ್ನ ನಾನು ಆಗಲೇ ಓದೋಕ್ಕೆ ಸ್ಟಾರ್ಟ್ ಮಾಡಿರ್ತೀನಿ ಸರ್. ನಾನು ಹೇಳ್ದಾಗೆ ನಮ್ಮೂರಲ್ಲೇ KS ಆಫೀಸರ್ಗಳಿದ್ರು. ಅವರು ನನಗೆ ಇನ್ಸ್ಪೈರ್ ಮಾಡ್ತಾಯಿದ್ರು. ಅವ್ರು ಯಾವಾಗಲೂ ನಮ್ಮೂರವ್ರ ಜೊತೆ ಹೇಳೋರಂತೆ, ಇವನು ಹಾಗೇ ಬರ್ತಾನೆ, ತಲೆ ಕೆಡಿಸ್ಕೋಬೇಡಿ, ಊರಿಗೆ ಒಂದು ಒಳ್ಳೆ ಹೆಸರು ತಂದೆ ತರ್ತಾನೆ ಅಂತ. ಅವ್ರನ್ನ ನಾನು ಯಾವಾಗಲೂ ಅವ್ರ ಊರಿಗೆ ಬಂದರೆ ರೆಗ್ಯುಲರಾಗಿ ಮೀಟ್ ಮಾಡ್ತಾಯಿದ್ದೆ ಸರ್ ಅವ್ರನ್ನ. ಅವ್ರ ಹತ್ರ ಹೋಗಿ ಮಾತಾಡಿದ್ರೆ ನನಗೇನೋ ಒಂದು ಪಾಸಿಟಿವ್ ಎನರ್ಜಿ ಸಿಗೋದು. ಸೊ ಅವರು ನನ್ನ ಮೋಟಿವೇಟ್ ಮಾಡೋರು. ಸೊ ಅದಾದಮೇಲೆ ಅವ್ರ ಕಾರಲ್ಲಿ ಬರೋದಾಗಿರ್ಬೋದು, ಅವ್ರಿಗೆ ಸಿಗ್ತಾ ಇದ್ದಂತಹ ಗೌರವ ನನ್ನ ಮೋಟಿವೇಶನ್ ಮಾಡ್ತಾಯಿತ್ತು ಸರ್. ಇದೇ ನನ್ನ ಮೋಟಿವೇಶನ್. ಓಕೆ, ಸೊ ಇಷ್ಟೆಲ್ಲ ಮೋಟಿವೇಶನ್ ಒಂದು ಕಡೆ ಆದರೆ ಇನ್ನೊಂದು ಕಡೆನೂ ನೋಡೋಣ. ಸಾಕಷ್ಟು ಸಿನಿಮಾ ನೋಡೋದಿದೆ ಅಥವಾ ತಮ್ಮ ಸುತ್ತಮುತ್ತಲಲ್ಲೂ ಕೂಡ ನ್ಯೂಸಲ್ಲಿ ನೋಡೋದಿದೆ. ಅಧಿಕಾರಿಗಳಾಗಿರೋರಲ್ಲಿ ಭ್ರಷ್ಟಾಚಾರ ಇದೆ, ಪೊಲಿಟಿಷಿಯನ್ಸ್ ಕೆಳಗಡೆ ವರ್ಕ್ ಮಾಡಬೇಕು. ಈಗ ನಾವು ಕೆಲವು ಯೋಜನೆರ ಹತ್ರ ಮಾತಾಡಿದಾಗ, ಒಂದು ಇನ್ಸ್ಟಿಟ್ಯೂಟ್ ಆಗಿ ನಾವು ಮಾತಾಡೋಕೆ ಟ್ರೈ ಮಾಡಿದಾಗ ಪೊಲಿಟಿಷಿಯನ್ಸ್ ಕೆಳಗಡೆ ವರ್ಕ್ ಮಾಡಬೇಕು, ತುಂಬ ಕರಪ್ಷನ್ ಇದೆ, ಹೀಗೆ ಒಂದು ನೆಗೆಟಿವ್ ಲೈಟ್ ಕೂಡ ಇದೆ. ನಿಮಗೆ ಹಾಗೆ ಅನಿಸ್ಲಿಲ್ವಾ? ಅಥವಾ ಹಾಗೆ ಅನಿಸಿದ್ರು ಅದನ್ನು ನೀವು ನಿಮ್ಮಲ್ಲಿ ಹೇಗೆ ಅದನ್ನು ತಗೊಂಡು? ಸರ್ ತುಂಬ ಒಳ್ಳೆ ಕ್ವೆಶನ್ನ ಕೇಳಿದ್ರಿ. ಇದೊಂದು ಮಿಸ್ಕನ್ಸೆಪ್ಷನ್ ಇದೆ ಸರ್ ನಮ್ಮ ಸೊಸೈಟಿಲಿ, ಪೊಲಿಟಿಕ್ಸ್ ಅವ್ರ ಕೆಳಗಡೆ ವರ್ಕ್ ಮಾಡಬೇಕು ಅಂತ. ಸರ್ ನಾವು ವರ್ಕ್ ಮಾಡ್ತಾ ಇರೋದು ಜನರಿಗೋಸ್ಕರ. ಆ ಜನರು ಆಯ್ಕೆ ಮಾಡಿರೋದು ಪೊಲಿಟಿಷಿಯನ್ಸ್ನ. ಆ ಥರ ನೋಡಿದ್ರೆ ನಾವು ವರ್ಕ್ ಮಾಡ್ತಾ ಇರೋದೇ ಜನರ ಕೆಳಗಡೆ. ಸೊ ಜನರ ಕೆಳಗಡೆ ಜನರಿಗೋಸ್ಕರ ವರ್ಕ್ ಮಾಡ್ತಾ ಇದ್ದೀವಿ, ಪೊಲಿಟಿಕ್ಸ್ ಕೆಳಗಡೆ ನಾವು ವರ್ಕ್ ಮಾಡ್ತಾ ಇಲ್ಲ ಸರ್. ಸೊ ಈ ಥರ ಕರಪ್ಷನ್ ಸರ್ ಎಲ್ಲೋ ಒಂದು ಅಲ್ಲಿ ಇಲ್ಲಿ ಕರಪ್ಷನ್ ಇದ್ದೇ ಇರುತ್ತೆ. ಸೊ ಹುಳಗಳು ಇದ್ದೇ ಇರ್ತವೆ. ಸೊ ಬಟ್ ನಾವು ಕೆಲವೊಂದು ಗ್ರೇಟ್ ಆಫೀಸರ್ಸ್ಗಳು ಇದ್ದಾರೆ, ಅವರು ತಮ್ಮದೇ ಆದಂಥ ಜೀವನನ ಸಿವಿಲ್ ಸರ್ವೀಸಸ್ಗೆ ತೊಡಸ್ಕೊಂಡಿದ್ದಾರೆ. ಸೊ ಆ ಥರ ಆಫೀಸರ್ಸ್ಗಳು ನನಗೆ ಮೋಟಿವೇಶನ್ ಮಾಡ್ತಾಯಿದ್ರು. ಎಸ್ಪೆಷಲಿ ನನಗೆ ವುಮೆನ್ ಆಫೀಸರ್ಸ್ಗಳು ತುಂಬ ಮೋಟಿವೇಟ್ ಮಾಡ್ತಾಯಿದ್ರು. ಎಸ್ಪೆಷಲಿ ಹೇಳೋದಾದರೆ ಸಂಯುಕ್ತ ಪರಶಾರ್ ಅಂತ ಸರ್. ಕರೆಂಟ್ಲಿ ಶಿ ಈಸ್ ವರ್ಕಿಂಗ್ ಇನ್ NIE, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಇನ್ ಅಸ್ಸಾಂ. ಸೊ ಅಸ್ಸಾಂ ನಮಗೆ ಗೊತ್ತೇ ಇದೆ ಯಾವ ರೀತಿ ಏರಿಯಾ ಇದು ಅಂತ. ಸೊ ಆ ರೀತಿ ಏರಿಯಾದಲ್ಲಿ ಒಬ್ಬ ವುಮೆನ್ ಆಗಿ ಅವರು ವರ್ಕ್ ಮಾಡೋದು ತುಂಬ ಕಷ್ಟ. ಸೊ ಯಾಕೆ ನಾನು ಮಾಡಬಾರ್ದು? ಸೊ ಈ ರೀತಿ ಆಸೆಗಳು ನನ್ನಲ್ಲಿ ಮೂಡಿರೋದ್ರಿಂದ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ದೇ
ಸೊ ನಾನು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಮತ್ತೊಮ್ಮೆ ನನಗೆ ಒಂದೇನು ಕನ್ಕ್ಲೂಷನ್ ಸಿಗ್ತಾ ಇದೆ ಅಂದ್ರೆ, ಆಸ್ ಅ ಪರ್ಸನ್ ಯು ಆರ್ ವೆರಿ ವೆರಿ ಪಾಸಿಟಿವ್. ಎಸ್ ಸರ್. ಜನರಲಿ ಪಾಲಿಟಿಕ್ಸ್ ಅಂಡ್ ಕರಪ್ಷನ್ ಇದೇನೇ ನೋಡ್ತಾ ಇದ್ರು ಕೂಡ ನೀವು ಎಲ್ಲದರಲ್ಲೂ ಒಂದು ಪಾಸಿಟಿವ್ ಸೈಡ್ ನೋಡ್ತಾ ಇದ್ದೀರಾ. ಪ್ರಾಯಶಃ ನಿಮ್ಮ ಎಂಟೈರ್ ಜರ್ನಿಯಲ್ಲಿ ಅದು ನಿಮಗೂ ಕೂಡ ಸಾಥ್ ಕೊಟ್ಟಿದೆ. ಮುಂದಿನ ನಿಮ್ಮ ಭವಿಷ್ಯಕ್ಕೆ ಒಬ್ಬ ಅಧಿಕಾರಿಯಾಗಿ ನೀವು ನೋಡ್ಬೇಕಾದ್ರಲ್ಲೂ ಸಾಕಷ್ಟು ನಿಮ್ಗೆ ಸಹಾಯ ಮಾಡುತ್ತೆ ಅಂತ. ಈಗ ನಿಮ್ಮ ಇನ್ಸ್ಪಿರೇಷನ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಂಯುಕ್ತ ಪರಶುರಾಮ್ ಅವ್ರ ಹೆಸರು ತಗೊಂಡ್ರಿ. ಇದೇ ರೀತಿ ಕರ್ನಾಟಕದಲ್ಲಿ ನೀವು ಬೆಳೆದಂತ ನಾಡಿನಲ್ಲಿ ಯಾರಾದ್ರೂ ಒಬ್ಬ ಆಫೀಸರ್ ಅಥವಾ ಯಾವ್ದಾದ್ರು ಒಂದು ಘಟನೆ ನಿಮ್ಮನ್ನ ನಾನು ಕೂಡ ಈ ರೀತಿ ಒಂದು ಕೆಲಸ ಮಾಡಬೇಕು, ಹೀಗೆ ನಾನು ಮಾಡಬೇಕು ಅನ್ನೋದಿದೆಯಾ? ಆ ಥರ ಯಾವ್ದಾದ್ರು ಒಂದು ಇನ್ಸ್ಪಿರೇಷನ್, ಪರ್ಸನಾಲಿಟಿ ಅಥವಾ ಒಂದು ಇನ್ಸಿಡೆಂಟ್? ಸರ್ ಖಂಡಿತವಾಗಿಯೂ ಇದೆ. ನನ್ನ ಆಫೀಸರ್ ಅಂತ ಹೇಳೋದಕ್ಕಿಂತ ನಮ್ಮ ನಾಡಪ್ರಭು ಕೆಂಪೇಗೌಡರ ಕೆಲಸಗಳು ನನಗೆ ತುಂಬ ಇನ್ಸ್ಪೈರ್ ಮಾಡ್ತಾಯಿತ್ತು ಸರ್. ಅವರು ಬೆಂಗಳೂರನ್ನು ಕಟ್ಟಿದ್ದಾಗಿರ್ಬೋದು, ಒಂದು ಸಮಯದಲ್ಲಿ ನಾವು ಬೆಂಗಳೂರನ್ನು ಲ್ಯಾಂಡ್ ಆಫ್ ಲೇಕ್ಸ್ ಅಂತ ಕರಿತಾ ಇದ್ದು. ಸೊ ಈ ರೀತಿ ಅವರ ಲಾಂಗ್ ಟರ್ಮ್ ವಿಷನ್ಗಳು ನನಗೆ ತುಂಬ ಮೋಟಿವೇಶನ್ ಮಾಡ್ತಾಯಿತ್ತು ಸರ್. ಯಾಕಂದರೆ ಇವತ್ತು ನಮ್ಮ ಜನಗಳಲ್ಲಾಗಿರ್ಬೋದು, ನಮ್ಮ ಸೊಸೈಟಿ ವಿ ಆಲ್ವೇಸ್ ಸೀಕ್ ಶಾರ್ಟ್ ಟರ್ಮ್ ಪ್ಲೇಜರ್ಸ್. ಸೊ ಅದು ಕಡಿಮೆ ಆಗಬೇಕು ಮತ್ತು ಲಾಂಗ್ ಟರ್ಮ್ ಸೊಲ್ಯೂಷನ್ಸ್ಗಳನ್ನ ಹುಡುಕಬೇಕಾಗಿದೆ ಸರ್ ಇವತ್ತಿನ ಸಮಸ್ಯೆಗಳಿಗೆ. ಫಾರ್ ಎಕ್ಸಾಂಪಲ್ ಈಗ ಹೇಳೋದಾದರೆ ನೀವು ಸರ್, ನನಗೆ ಆಫ್ರಿಕನ್ ಕಂಟ್ರೀಸ್ಗಳನ್ನ ನಾವು ನೋಡಿದ್ರೆ, ಸೊ ಅಲ್ಲಿ ತುಂಬ ರಿಸೋರ್ಸಸ್ ಇದೆ, ಡೆವಲಪ್ ಆಗ್ತಾಯಿಲ್ಲ. ಏನಕ್ಕೆ ಅಂದರೆ ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ತುಂಬ ಇದೆ. ಸೊ ಅದೇ ನಾನು ಫರ್ಮ್ ಆಗಿ ಬಿಲೀವ್ ಮಾಡೋದೇನೆಂದರೆ ಸರ್, ಎಲ್ಲಿ ಲಾ ಆ್ಯಂಡ್ ಆರ್ಡರ್ ಚೆನ್ನಾಗಿರುತ್ತೋ ಅಲ್ಲಿ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಸೊ ಇದೇ ನನ್ನ ಇನ್ಸ್ಪಿರೇಷನ್ ಆಗಿ ಇರ್ತಾಯಿತ್ತು ಸರ್. ಓಕೆ. ಸೊ ಮತ್ತೆ ಲಾ ಆ್ಯಂಡ್ ಆರ್ಡರ್ ಕಡೆ ಬರ್ತಾ ಇದ್ದಾರೆ. IPS ಅಧಿಕಾರಿ ಆಗಿರೋರು ಆಲ್ರೆಡಿ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಲೆಟ್ಸ್ ಕಮ್ ಬ್ಯಾಕ್ ಟು ಯುವರ್ ಸ್ಟಡೀಸ್. ಆಸ್ ಅ ಸ್ಟೂಡೆಂಟ್, ನೀವು ಸ್ಕೂಲಲ್ಲಿ ಇದ್ದಾಗ ಆಗ್ಬೋದು ಅಥವಾ ನಿಮ್ಮ PU ಅಲ್ಲಿ ಆಗ್ಬೋದು, ಡಿಗ್ರಿಯಲ್ಲಾಗೂ ಕೂಡ, ಹೌ ಆರ್ ಯು ಆಸ್ ಅ ಸ್ಟೂಡೆಂಟ್? ಯು ಆರ್ ಅ ವೆರಿ ಸೀರಿಯಸ್ ಬ್ರೈಟ್ ಸ್ಟೂಡೆಂಟ್, ಆಲ್ವೇಸ್ ರ್ಯಾಂಕ್ 1, ಅಥವಾ ಇಲ್ಲ ನಾನು ಕೂಡ ಎಷ್ಟು ಓದಬೇಕು ಅಷ್ಟು ಓದ್ತಾ ಇದ್ದೆ, ಅಷ್ಟರಲ್ಲೇ ಇದೆ, ಆ ಥರ ಏನಾದರೂ ಇತ್ತ? ಸರ್ ಇಲ್ಲ ಸರ್, ನಾನು ಯಾವತ್ತೂ ರ್ಯಾಂಕ್ನ ಆಸೆ ಪಟ್ಟಿಲ್ಲ. ಜಸ್ಟ್ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅಷ್ಟೇ ಸರ್. ಯಾವತ್ತೂ ಕ್ಲಾಸಿಗಾಗಿರ್ಬೋದು, ಸ್ಕೂಲ್ಗಾಗಿರ್ಬೋದು ರ್ಯಾಂಕ್ ಬಂದಿಲ್ಲ. ಸೊ ನನ್ನ 10th ಮಾರ್ಕ್ಸ್ನ ನೋಡಿದರೆ ಇಟ್ ಈಸ್ ಜಸ್ಟ್ 83%. PUCಲಿ ಸ್ವಲ್ಪ ಅದು ಜಾಸ್ತಿ ಆಗುತ್ತೆ, 91%ನ ತೊಗೊಳ್ತೀನಿ. ಅದಾದಮೇಲೆ ನಾನು ಫರ್ಮಾಗಿ ಸಿವಿಲ್ ಸರ್ವಿಸ್ಗೆ ಬರಬೇಕು ಅಂತ ಡಿಸೈಡ್ ಮಾಡಿರೋದ್ರಿಂದ ನಾನು CET ಮತ್ತು ನೀಟ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ಳಲ್ಲ. BScಗೆ ಡೈರೆಕ್ಟಾಗಿ ಜಾಯ್ನ್ ಆಗಿ BSc ಮುಗಿದ ತಕ್ಷಣ ಕಡೆ ಬರ್ತೀನಿ ಸರ್. ಸೊ BScಲೂ ಅಷ್ಟೇ ಸ್ವಲ್ಪ ಅಷ್ಟೊಂದು ಸೀರಿಯಸ್ ಆಗಿರಲಿಲ್ಲ. ಬಟ್ BSc ಡಿಗ್ರಿ ಕಡೆ ಅಷ್ಟು ಸೀರಿಯಸ್ ಆಗಿರಲಿಲ್ಲ. ನನಗೆ ಎಷ್ಟು ಮಾರ್ಕ್ಸ್ ಬಂದರೂ UPSCಗೆ ಅದು ಮ್ಯಾಟ್ರ್ ಆಗಲ್ಲ ಅನ್ನೋದ್ರಿಂದ ನಾನು ಆವಾಗಲೇ ಓದೋಕ್ಕಲ್ಲಿ ಸ್ಟಾರ್ಟ್ ಮಾಡಿದ್ದೆ. ಸೊ ನನ್ನ CGPA ಅಷ್ಟೇನು ಜಾಸ್ತಿ ಇಲ್ಲ ಸರ್, ಇಟ್ ಈಸ್ ಜಸ್ಟ್ 8.3 ಇದೆ ಅಷ್ಟೇ. ಸೊ ನಾನೇನು ರ್ಯಾಂಕ್ ಸ್ಟೂಡೆಂಟ್ ಅಲ್ಲ ಸರ್. ಓಕೆ. ಸ್ಟಿಲ್ ಈಗ ನೀವು 83%, 91, 8.3 ಇದೆಲ್ಲನೂ ಕೂಡ ಒಬ್ಬ ಒಳ್ಳೆ ಸೀರಿಯಸ್ ಸ್ಟೂಡೆಂಟಿನ ಮಾರ್ಕ್ಸೇ. ಬಟ್ ನಮ್ಮನ್ನ ನೋಡ್ತಾ ಇರೋ ಸಾಕಷ್ಟು ಜನ ಸ್ಟೂಡೆಂಟ್ಸು ನಂದು 65% ಇದೆ, ಅಥವಾ ನಾನು ಅಷ್ಟಾಗಿ ಈಗ ಓದ್ತಾ ಇಲ್ಲ, ನಾನು ಕೂಡ ಇದನ್ನು ಮಾಡ್ಬೋದಾ, ಅಥವಾ ಈಗಲಿಂದ ನಾನು ಇದಕ್ಕೆ ಅಂದ್ಕೊಂಡ್ರೆ, ಆಸೆ ಪಟ್ಟರೆ ಮಾಡ್ಬೋದಾ ಅನ್ನೋರಿಗೆ ನಿಮ್ಮ ಕಿವಿ ಮಾತೇನು? ಸರ್ ನನ್ನ ಒಂದು ಕಿವಿ ಮಾತೇನು ಅಂದರೆ, ಒಂದು ಕೋಟ್ ಹೇಳ್ಬಿಡ್ತೀನಿ ಸರ್, ನಥಿಂಗ್ ಈಸ್ ಡೇಂಜರಸ್ ದೆನ್ ಚೇಂಜ್ಡ್ ಮೈಂಡ್ ಅಂತ ಕರಿತೀವಿ. ಸೊ ಬರೀ ಮೈಂಡ್ ಅಲ್ಲ, ಚೇಂಜ್ಡ್ ಮೈಂಡ್. ಸೊ ಯಾರ ಮನುಷ್ಯ ಒಬ್ಬ ಚೇಂಜ್ ಆಗಿ ಬರ್ತಾನೋ, ಅವನು ಡಿಗ್ರಿ ಸ್ಕೋರ್ ಆಗಿರ್ಬೋದು, 60% ಆಗಿರ್ಬೋದು, ಈವನ್ ಅವ್ರು B ಗ್ರೇಡಲ್ಲಿ ಪಾಸ್ ಆಗಿರ್ಬೋದು, ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಇಲ್ಲಿ ಬಂದ ಮೇಲೆ ಅವರು ಕಂಟಿನ್ಯೂಸ್ ಆಗಿ ರಿಲೆಂಟ್ಲೆಸ್ ಆಗಿ ಎಫರ್ಟ್ ಹಾಕಿದ್ರೆ ಖಂಡಿತವಾಗಿಯೂ ಅವರ ಕನಸನ್ನು ಎಂಜಾಯ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಬೋದು ಸರ್. ಓಕೆ. ಸೊ ನೀವು ಕನಸು ಕಾಣೋದೇ ಆದರೆ ಆ್ಯಂಡ್ ನೀವು ಬದಲಾವಣೆಗೆ ರೆಡಿ ಇರೋದೇ ಆದರೆ, ಆ ಚೇಂಜ್ ಮೈಂಡ್ ಕ್ಯಾನ್ ಬಿ ವೆರಿ ಡೇಂಜರಸ್ ಅನ್ನೋದನ್ನ, ಆ ಡೇಂಜರಸ್ ಅನ್ನೋ ಪದ ಕೂಡ ಅವ್ರು ಪಾಸಿಟಿವ್ ವೇನಲ್ಲಿ ಬಳಸ್ತಾ ಇದ್ದಾರೆ. ಓಕೆ. ಈಗ ನಿಮ್ಮ ಡಿಗ್ರಿ ನಂತರ ನಿಮ್ಮ ಪಯಣ ಶುರುವಾಗುತ್ತೆ, UPSC ಅನ್ನೋ ಒಂದು ಪಯಣ ಶುರುವಾಗುತ್ತೆ. ನಾವೆಲ್ಲರೂ ತಿಳಿದಿರೋ ಹಾಗೆ ಮೊದಲೇ ಅಟೆಂಪ್ಟಲ್ಲೇ ಆಗಲಿ ಅಂತ ನಾವೆಲ್ಲರೂ ಕನಸು ಕಾಣ್ತೀವಿ. ಆ್ಯಂಡ್ ಜನರಲಿ ಫಸ್ಟ್ ಅಟೆಂಪ್ಟಲ್ಲಿ ಇಟ್ಸ್ ಅಬೌಟ್ 20-25% ಸೆಲೆಕ್ಷನ್. ನಿಮ್ಮ ಭಾಗದಲ್ಲೂ ಕೂಡ ಯು ಟೇಕನ್ ದಿಸ್ ಇಸ್ ದಿ ಥರ್ಡ್ ಅಟೆಂಪ್ಟ್. ಎಸ್ ಸರ್. ಸೊ ಹೌ ವಾಸ್ ಯುವರ್ ಜರ್ನಿ? ವಾಕ್ ಅಸ್ ಥ್ರೂ ಯುವರ್ ಜರ್ನಿ ವೆನ್ ಯು ಲುಕ್ ಬ್ಯಾಕ್. ಸಕ್ಸಸ್ ಅನ್ನೋದು ಒಂದು ಕ್ಷಣ ಬಂದಿದೆ, ನೀವು ಖುಷಿ ಪಡ್ತಾ ಇದ್ದಾರೆ, ನಾವೆಲ್ಲರೂ ಖುಷಿ ಪಡ್ತಾ ಇದ್ದೀವಿ. ಬಟ್ ಅದಕ್ಕೆ ಮುಂಚಿನ 3 ವರ್ಷದ ಶ್ರಮ ಹೇಗಿತ್ತು, ಪ್ರತಿ ನಿಮ್ಮ ಐಡಿಯಾ ಹೇಗಿತ್ತು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸಿ. ಸರ್ ನಾನು ಡಿಗ್ರಿ ಮುಗಿದ ತಕ್ಷಣ ಇಲ್ಲಿ ಬರ್ತೀನಿ ಬೆಂಗಳೂರಿಗೆ. 1.5 year ಕೋಚಿಂಗ್ ಆಗುತ್ತೆ ಸರ್. ಓಕೆ. ಇಲ್ಲಿ ನಾನು ಒಂದು ಪ್ರಶ್ನೆ ಕೇಳೋದಾದ್ರೆ, ಜನರಲಿ ಸಿವಿಲ್ ಸರ್ವಿಸಸ್ ಕೋಚಿಂಗ್ ಅಥವಾ UPSC ಕೋಚಿಂಗ್ ಅಂದರೆ ಡೆಲ್ಲಿಗೆ ಹೋಗಬೇಕು, ಹೈದರಾಬಾದ್ ಹೋಗಬೇಕು ಅನ್ನೋದೊಂದು ಇರುತ್ತೆ. ನೀವು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಾ, ಅಥವಾ ವೈ ಡಿಡ್ ಯು ಚೂಸ್ ಬ್ಯಾಂಗ್ಳೂರ್? ಸರ್ ನನಗೆ ಬ್ಯಾಂಗ್ಳೂರು ಚೂಸ್ ಮಾಡೋಕ್ಕೆ 2 ರೀಸನ್ಸ್ ಇದೆ. ನಾನು ಬಂದಿದ್ದ ಟೈಮಲ್ಲಿ ಆಲ್ರೆಡಿ ಬ್ಯಾಂಗ್ಳೂರು ವೆಲ್ ಎಸ್ಟಾಬ್ಲಿಷ್ಡ್ ಆಗಿತ್ತು ಫಾರ್ ಸಿವಿಲ್ ಸರ್ವಿಸ್ಗೆ. 2020-21 ನಾನು ಬಂದಿದ್ದು.
ಅದಾದಮೇಲೆ ಸೆಕೆಂಡ್ ಒಂದು ಕಾಸ್ಟ್ ಆಫ್ ಲಿವಿಂಗು ಜಾಸ್ತಿ ಇದೆ ಡೆಲ್ಲೀಲಿ. ಸೊ ಆದ್ದರಿಂದ ನಾನು ಬೆಂಗಳೂರನ್ನ ಚೂಸ್ ಮಾಡ್ತೀನಿ ಸರ್. ಅದಾದಮೇಲೆ 1.5 ಇಯರ್ ಕೋಚಿಂಗ್ ಆಗುತ್ತೆ. ಕೋಚಿಂಗ್ ಆದ ತಕ್ಷಣ ಅಲ್ಲೇ ನನಗೆ ಸ್ಟಾರ್ಟಿಂಗ್ ಬಂದಾಗಲೇ ನಾನು ಆಗಲೇ ಹೇಳ್ದಂಥ ಬಸವರಾಜ್ ಸರ್ ನನಗೆ ಸಿಗ್ತಾರೆ. ಅವರು ನನಗೆ ಕಂಟಿನ್ಯೂಸ್ ಆಗಿ ಗೈಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ನನ್ನಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ನೋಡ್ತಾರೆ, ಇವ್ನು ಮಾಡ್ಬೋದು ಅನ್ನೋದನ್ನು. ಅದಾದಮೇಲೆ ನನಗೂ ಅಷ್ಟೇ ಸರ್, ಅವ್ರನ್ನ ಯಾವಾಗಲಾದರೂ ಮೀಟ್ ಮಾಡಿದ್ರೆ ಏನೋ ಒಂದು ಪಾಸಿಟಿವ್ನೆಸ್ಸು, ಖಂಡಿತವಾಗಿಯೂ ಎಕ್ಸಾಮ್ನ ಕ್ಲಿಯರ್ ಮಾಡ್ಬೋದು ಅನ್ನೋದು ನನ್ನಲ್ಲೂ ಬರ್ತಾ ಇರುತ್ತೆ. ಅದಾದಮೇಲೆ ಕಂಟಿನ್ಯೂಸ್ ಆಗಿ 3.5 ಇಯರ್ಸ್ ಎಫರ್ಟು ಅಷ್ಟು ಸುಲಭ ಆಗಲಿಲ್ಲ ಸರ್. ಫಸ್ಟ್ ಇಯರಲ್ಲಿ ಕೋಚಿಂಗ್ ಮುಗಿಯುತ್ತೆ, ಎಂಜಾಯ್ ಮಾಡ್ಕೊಂಡು ಕೋಚಿಂಗ್ ಮುಗಿಸ್ಬಿಟ್ಟು ಆ ಸೆಕೆಂಡ್ ಇಯರ್ ಸ್ವಲ್ಪ ಡಿಫಿಕಲ್ಟಿ ಫೇಸ್ ಮಾಡಿದೆ ಸರ್. ನನಗೆ ಆವಾಗ ಸ್ವಲ್ಪ ಇಶ್ಯೂಸ್ಗಳನ್ನ ಫೇಸ್ ಮಾಡಬೇಕಾಯ್ತು, ಮನೇಲಾಗಿರ್ಬೋದು. ಅದಾದಮೇಲೆ ನನ್ನಲ್ಲೇ ಕೆಲವೊಂದು ಇಶ್ಯೂಸ್ಗಳು ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರ್ಬೋದು. ಸೊ ನನಗೆ ಏನನ್ನಿಸ್ತಿತ್ತು ಅಂದರೆ, ಏನಪ್ಪ ಈ ಎಕ್ಸಾಮಲ್ಲಿ ಫೇಲ್ ಆದರೆ ನೆಕ್ಸ್ಟು ಏನು ಲೈಫಲ್ಲಿ? ಸೊ ಆ ಥರದ ಫಿಯರ್ ಎಲ್ಲರಿಗೂ ಇರುತ್ತೆ. ಸೊ ಈ ಫಿಯರ್ ಆಫ್ ಫೇಲ್ಯೂರು ನನ್ನ ತುಂಬ ಕಾಡ್ತಾ ಇತ್ತು ಸರ್. ಪರ್ಫೆಕ್ಟ್ ವಿಷನ್ ಇದೆ, ಬಟ್ ಫಿಯರ್ ಆಫ್ ಫೇಲ್ಯೂರ್ ತುಂಬ ಕಾಡ್ತಾ ಇತ್ತು. ಏನಕ್ಕೆ ಅಂದರೆ ರಿಸಲ್ಟ್ನ ನಾನು ತುಂಬ ಫೋಕಸ್ ಮಾಡ್ತಾಯಿದ್ದೆ ರಾದರ್ ದ್ಯಾನ್ ಪ್ರೋಸೆಸ್. ರಿಸಲ್ಟ್ನ ತುಂಬ ಫೋಕಸ್ ಮಾಡ್ತಾ ಇದ್ರಿಂದ ಅದು ನನ್ನ ಮೇಲೆ ಪ್ರೆಷರ್ನ ತುಂಬ ಬಿಲ್ಡ್ ಮಾಡ್ತಾಯಿತ್ತು. ಸೊ ನನಗೆ ಆ ಸೆಕೆಂಡ್ ಪ್ರಿಲಿಮ್ಸ್ ನಾನು 1.5 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ ಮಿಸ್ ಆಗುತ್ತೆ. ಆವಾಗ ನಾನು ರಿಯಲೈಸ್ ಆಗ್ತೀನಿ ಸರ್, ನಾವು ರಿಸಲ್ಟ್ನ ಫೋಕಸ್ ಮಾಡಲೇಬಾರ್ದು, ಪ್ರೋಸೆಸ್ ಮೇಲೆ ಕಂಪ್ಲೀಟಾಗಿ ಫೋಕಸ್ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ರಿಸಲ್ಟು ಫ್ರೂಟ್ಫುಲ್ಲಾಗೇ ಸಿಗುತ್ತೆ. ಆವಾಗಲೇ ನಾನು ಸೆಕೆಂಡ್ ಪ್ರಿಲಿಮ್ಸ್ ಫೇಲ್ ಆದ ತಕ್ಷಣ ನಾನು ಮನೆಗೆ ಹೋಗ್ತೀನಿ ಸರ್. ಕಂಟಿನ್ಯೂಸ್ ಆಗಿ ಮಾರ್ನಿಂಗ್ 6ಇಂದ ನೈಟ್ 12ವರೆಗೂ ಮೇನ್ಸ್ ನೋಟ್ಸ್ ಮಾಡ್ತೀನಿ. ಸೊ 3 ತಿಂಗಳು ಕಂಟಿನ್ಯೂಸ್ ಆಗಿ ನೋಟ್ಸ್ ಬರೆದೆ. ಆ ನೋಟ್ಸ್ ಬರೆದು ಟೆಸ್ಟ್ ಸೀರೀಸ್ನ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಮೇನ್ಸ್ ಟೆಸ್ಟ್ ಸೀರೀಸ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದಾದಮೇಲೆ ಬಸವರಾಜ್ ಸರು ಒಂದು ಒಳ್ಳೆ ಇಂಡಿಯಾ ಫಾರ್ ಇನ್ಸ್ಟಿಟ್ಯೂಷನಲ್ಲಿ ನ್ಯೂ ಕೋರ್ಸ್ನ ಸ್ಟಾರ್ಟ್ ಮಾಡ್ತಾರೆ, ಪ್ರಿಲಿಮ್ಸ್ ಡಾಕ್ಟರ್ ಅಂತ. ನಾವು ಮಾರ್ನಿಂಗ್ 7 to 8 ಟೆಸ್ಟ್ ಸೀರೀಸ್ನ ಬರಿತಾ ಇರ್ತೀವಿ. ಅದು ನನಗೆ ತುಂಬ ಹೆಲ್ಪ್ ಆಯಿತು. ಸೊ ನಾವು ಎಕ್ಸಾಮ್ ಎನ್ವಿರಾನ್ಮೆಂಟ್ಗೆ ಅಡ್ಯಾಪ್ಟ್ ಆಗೋದಕ್ಕೆ ಆ ಎನ್ವಿರಾನ್ಮೆಂಟ್ ಇಲ್ಲಿ ಅವ್ರು ಕ್ರಿಯೇಟ್ ಮಾಡಿಕೊಟ್ಟಿದ್ದು, ಅದು ನನಗೆ ತುಂಬ ಹೆಲ್ಪ್ ಆಯಿತು. ಅದಾದಮೇಲೆ ಮೇನ್ಸ್ ಟೆಸ್ಟ್ ಪ್ರಿಲಿಮ್ಸ್ ಕ್ಲಿಯರ್ ಆಗುತ್ತೆ. ಮೇನ್ಸ್ ಟೆಸ್ಟ್ ಸೀರೀಸ್ನ ಒಂದು ಇನ್ಸ್ಟಿಟ್ಯೂಷನ್ ತೊಗೊಂಡಾದಾಗ ನನಗೆ ಆಲ್ರೆಡಿ ಒಬ್ಬರು IPS ಆಫೀಸರು 2021ನೇ ಬ್ಯಾಚಲ್ಲಿ ನನ್ನ ಹೋಮ್ ಟೌನಿಂದ ನನಗೆ ಫಾರ್ಚುನೇಟ್ಲಿ ಅವರು ಸಿಗ್ತಾರೆ. ಅವರು ತುಂಬ ಚೆನ್ನಾಗಿ ಗೈಡ್ ಮಾಡ್ತಾರೆ ಅಲ್ಲಿ ಮೇನ್ಸ್ಗೆ. ಅಲ್ಲಿ ನಾನು ಮೇನ್ಸ್ ಟೆಸ್ಟ್ ಸೀರೀಸ್ ಬರೆದಿಂದ ಆ್ಯಕ್ಚುಯಲ್ ಮೇನ್ಸ್ ಎಕ್ಸಾಮ್ ನನಗೆ ಅಷ್ಟೊಂದು ಬರ್ಡನ್ ಅನ್ನಿಸ್ನೇ ಇಲ್ಲ. ನಾನು ವಿತಿನ್ 5 to 10 ಮಿನಿಟ್ಸ್ ಮುಂಚೆನೇ ಪೇಪರ್ನ ಮುಗಿಸ್ತಾ ಇದ್ದೆ. ಸೊ ಮೇನ್ಸ್ ನನಗೆ ತುಂಬ ಆಡ್ಕೊಂಡು ಬರೆದ್ಬಿಟ್ಟೆ. ಅದಾದಮೇಲೆ ಇಂಟರ್ವ್ಯೂ ಗೈಡೆನ್ಸ್ ಆಗಿರ್ಬೋದು, ಆಲ್ರೆಡಿ ಆಫೀಸರ್ಗಳಾಗಿರ್ಬೋದು, ಅವರೆಲ್ಲ ನನಗೆ ಪರಿಚಯ ಆಗ್ತಾರೆ ಮೇನ್ಸ್ ಕ್ಲಿಯರ್ ಆದಮೇಲೆ. ಅದರಿಂದ ಅಲ್ಲಿ ನನಗೆ ಇಂಟರ್ವ್ಯೂ ಎಕ್ಸ್ಪೀರಿಯನ್ಸು ಅಷ್ಟೇ, ನಾವು ಬೈದಿಂದ ಹೋಗಲಿಲ್ಲ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಗೆ ಅಂತ ಹೋದೆ ಇಂಟರ್ವ್ಯೂಗೆ. ಹೇಗಾಗುತ್ತೆ ಅದಾಗಲಿ, ಅವ್ರು ನನ್ನ ಒರಿಜಿನಾಲಿಟಿ ನಾನು ತೋರಿಸೋಣ ಅಂತ ಹೋದೆ. ನನಗೆ ಇವತ್ತು ಇಂಟರ್ವ್ಯೂಯಲ್ಲಿ ಇಟ್ ಈಸ್ ಒನ್ ಆಫ್ ದಿ ಹೈಯೆಸ್ಟ್ ಸ್ಕೋರು 195 ಸಿಕ್ಕಿದೆ. ತುಂಬ ಖುಷಿಯಾಗಿ ಈ ರೀತಿ ಸ್ಟ್ರಗಲಿಂದ ಒಂದು ಒಳ್ಳೆ ಗೋಲ್ ಸಿಕ್ಕಿದೆ ಸರ್. ನನ್ನ ಗೋಲ್ ರೀಚ್ ಆದೆ. ತುಂಬಾ ಬ್ರೀಫ್ ಆಗಿ ನಿಮ್ಮ ಒಂದು ಜರ್ನಿ ಹೇಳಿದ್ದೀರಾ. ನಮಗೆ ಇಂಟ್ರೆಸ್ಟ್ ಇರೋದು ನಿಮ್ಮ ಪ್ರತಿಯೊಂದು ಹಂತದ ಬಗ್ಗೆ ತಿಳ್ಕೊಬೇಕು, ನೀವು ಎದುರಿಸಿದ ಫೇಲಿಯರ್ಸ್ ಬಗ್ಗೆ ತಿಳ್ಕೊಬೇಕು, ಆ ಫೇಲಿಯರ್ಸ್ನ ಹೇಗೆ ಮೆಟ್ನಿಂತ್ರಿ, ಆದಂಥ ಭಯ, ಆಗಾದಂಥ ದುಃಖ. ಸಾಕಷ್ಟು ಜನ ಆ ಒಂದು ಹಂತದಲ್ಲಿ ಹಿಂದಿರುಗಿ ಹೋಗುವಂಥದ್ದು ಇರುತ್ತೆ. ಈ ಪ್ರತಿಯೊಂದ್ರ ಬಗ್ಗೆ ನೋಡ್ಕೋಬೇಕು. ಬಟ್ ಅದ್ರ ಜೊತೆಗೆ ನೀವು ಕಳೆದ ಸುಮಾರು 5-10 ನಿಮಿಷದಲ್ಲಿ ಮತ್ತೆ ನೀವು ಮೆನ್ಷನ್ ಮಾಡಿದ್ದು ನಿಮಗೆ ಮೆಂಟರ್ ಆದಂಥ ನಿಮ್ಮ ಒಬ್ಬ ಗುರುಗಳ ಬಗ್ಗೆ. So it is probably the right time to understand the importance of a mentor in a journey. And it's also probably the right time to also listen that how a mentor stands by a student when he feels they deserve one. It's the right time now to introduce what Shashank very happily and very honestly calls him as the Dronacharya for the Arjuna that Shashank has been. Thank you so much that you have also been along with us. Sir, Baswar sir, please join us.